ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಗಂಗಾ ರಾಜೇಶ್. ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ ನೋಡಿ. ಮಕ್ಕಳು ರೆಡಿಯಾಗಿ ನಿಂತು ಎಷ್ಟೊತ್ತಾಯಿತು, ಹೋಗೋಣ ಜಲ್ದಿ ಮಮ್ಮಿ ಅಂತ ಕರಿತಾನೆ ಇದ್ದಾರೆ. ಅವರಿಗೆ ಖುಷಿ ಹೊರಗಡೆ ಹೋಗೋದ. ಬನ್ನಿ ಇವಾಗ ಹೋಗೋಣ ಅಪ್ಪು. ಗೈಸ್ ನೋಡಿ, ನಮ್ಮ ಮನೆ ಹತ್ರ ರೋಡ್ ನೋಡಿ ಹೇಗಾಗಿದೆ. ಮಳೆ ಬಂದರೆ ಅಂತೂ ಹೀಗೆ ಎಲ್ಲ ಕಡೆ ನೀರು ನಿಂತ್ಕೊಂಡೇ ಇರುತ್ತೆ. ಅದಕ್ಕೆ ಸೊಳ್ಳೆ ಕಾಟ ಜಾಸ್ತಿ ಇದೆ ಇಲ್ಲಿ. ಸಾಯಂಕಾಲ ಬಾಗಿಲೇ ತೆಗೆಯಲ್ಲ. ಬೈಕಲ್ಲಿ ಪೆಟ್ರೋಲ್ ಇದೆ ಅಂದ್ರೂ ಹಸ್ಬೆಂಡ್ಗೆ ಭಯ. ಹೊರಗಡೆ ಹೋಗುವಾಗ ಪೆಟ್ರೋಲ್ ಜಾಸ್ತಿನೇ ಇರಬೇಕು ಅವರಿಗೆ. ಅದಕ್ಕೆ ಇವಾಗ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿಂದ 25 ಕಿಲೋಮೀಟ್ರ್ ಇದೆ. ಅಲ್ಲಿ ರೀಚ್ ಆಗೋಕ್ಕೆ 40 ಮಿನಿಟ್ಸ್ ಆಗ್ಬೋದು. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ತುಂಬ ಹಸಿವಾಗ್ತಿದೆ. ದಾರೀಲಿ ಫೇಮಸ್ ಒಗ್ಗರಣೆ ಬಜ್ಜಿ ಹೋಟೆಲ್ ಇದೆ, ಅಲ್ಲೇ ತಿನ್ನೋಣ ಅಂತಿದ್ದೀವಿ. ನಮ್ಮೂರು ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಕಡೆ ಟ್ರಾಫಿಕ್ ಟೆನ್ಷನ್ನೇ ಇರೋದಿಲ್ಲ. ನೋಡಿ ಗೈಸ್, ನಾ ಹೇಳಿದ್ದು ಹೋಟೆಲ್ ಇದೆ. ಈ ಹೋಟೆಲ್ ಭಾಳ ವರ್ಷದಿಂದಿದೆ. ಇಲ್ಲಿ ಸೇಮ್ ಅದೇ ಟೇಸ್ಟ್ ಇವಾಗೂ ಇದೆ. ತಿಂಡಿ ತಿಂದು ಕೊಂಡಮ್ಮ ದೇವಿ ದೇವಸ್ಥಾನ ದಾರಿಯಲ್ಲಿ ಸ್ವಲ್ಪ ದೂರ ನಡಿಬೇಕು. ಇವತ್ತು ಅಲ್ಲಿ ಜಾತ್ರೆ ಇರುತ್ತೆ. ರೋಡ್ ಸೈಡಲ್ಲೆಲ್ಲ ಅಂಗಡಿಗಳು ಹಾಕಿದ್ದಾರೆ ನೋಡಿ. ಜನ ಹೋಗ್ತಿದ್ದಾರೆ. ಇನ್ನೂ ಇವಾಗ ಬೆಳಿಗ್ಗೆ ಇದೆ. ಲೇಟ್ ಆದಂಗೆಲ್ಲ ಕ್ಲೌಡ್ ಜಾಸ್ತಿ ಆಗುತ್ತೆ. ಸುತ್ತಲೂ ಇರೋ ಸಿಟಿ, ಹಳ್ಳಿ ಎಲ್ಲ ಜನ ಬರ್ತಾರೆ. ಪ್ರತಿ ವರ್ಷ ಇಲ್ಲಿ ಹೀಗೆ ಜನ ಜಾಸ್ತಿನೇ ಇರ್ತಾರೆ. ದೇವಸ್ಥಾನ ಬೆಟ್ಟದ ಮೇಲಿದೆ. ಮೆಟ್ಟಿಲು ಹತ್ತಿ ಹೋಗಬೇಕು. ನೋಡಿ ಜನ ಎಷ್ಟಿದ್ದಾರೆ. ದೇವರ ಹೆಸರು ಬಂದು ಕೊಂಡಮ್ಮ ದೇವಿ ಅಂತ. ಇವತ್ತು ಒಂದು ದಿನ ಕೈಯಲ್ಲಿ ಹಿಡಿದ್ರು ಕಚ್ಚೋದಿಲ್ಲ. ಇದು ದೇವರ ಶಕ್ತಿ ಮತ್ತು ದೇವರ ಪವಾಡ ಅಂತಾರೆ. ನಾನು ಚೇಳು ಹಿಡ್ಕೊಂಡಿದ್ದೀನಿ ನೋಡಿ. ಮೊದಲು ಭಯ ಆಯಿತು, ಆಮೇಲೆ ಏನು ಆಗಲಿಲ್ಲ. ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ಕಾರ್ ಬೇಡಿದ್ರು, ಊರಿಗೆ ಇವಾಗ ಮನೆಗೆ ಬಂದ್ವಿ. ತುಂಬ ಬಿಸಿಲಿತ್ತು. ಹೋಗಿ ಬರುವಷ್ಟರಲ್ಲಿ ಫುಲ್ಲು ಟಯರ್ಡ್ ಆಯಿತು. ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಟೀ ಮಾಡಿದೆ. ಟೀ ಕುಡಿತೀವಿ ಫ್ರೆಂಡ್ಸ್. ಇವತ್ತಿನ ನಾನು ನನ್ನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಗಂಗಾ ರಾಜೇಶ್ YouTube channel. Bye guys.